ದರ್ಶನ್ ಬೇಡಿಕೆಯಂತೆ ಫೈನಲಿ ಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಸೊ ದರ್ಶನ್ ಡಿಮ್ಯಾಂಡ್ ಇತ್ತು ಟಿವಿ ಬೇಕು ಅಂತ. ದರ್ಶನ್ ಸೆಲ್ಗೆ ಕೊನೆಗೂ ಟಿವಿ ಅಳವಡಿಸಲಾಗಿದೆ. ಸರ್ಕಾರಿ ಚಾನೆಲ್ಗಳನ್ನ ಮಾತ್ರ ವೀಕ್ಷಿಸಬೇಕು ಅಂತ ಕೂಡ ತಿಳಿಸಲಾಗಿದೆ. ಕಳೆದ 15 ದಿನಗಳಿಂದ ಟಿವಿಗಾಗಿ ಕಿರಿಕ್ ಮಾಡ್ತಾ ಇದ್ದಂತ ದರ್ಶನ್ ಟಿವಿ ಬೇಕು ಅಂತ ನಿನ್ನೆ ಮಧ್ಯಾಹ್ನದ ಬಳಿಕ ಸೆಲ್ನಲ್ಲಿ ಟಿವಿ ಅಳವಡಿಸಲಾಗಿದೆ. ಆದರೆ ಒಂದು ಕಂಡೀಷನ್ ಏನಂತಂದ್ರೆ ಸರ್ಕಾರಿ ಚಾನೆಲ್ಗಳನ್ನ ಮಾತ್ರ ವೀಕ್ಷಿಸಬೇಕು ಅಂತ. ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15ಕ್ಕೆ ಟಿವಿ ಕನೆಕ್ಷನ್ ಅನ್ನು ನೀಡಲಾಗಿದೆ. ಈ ಮೊದಲು ಫ್ರೀ ಚಾನೆಲ್ಗಳ ಕನೆಕ್ಷನ್ ಅನ್ನು ಕೊಡಲಾಗಿತ್ತು. ಆದರೆ ಈ ಬಾರಿ ಕೇವಲ ಸರ್ಕಾರಿ ಚಾನೆಲ್ ಮಾತ್ರ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿದೆ. ಉಳಿದ ಚಾನೆಲ್ಗಳನ್ನ ಆಫ್ ಮಾಡಿಸಿದಂಥ ಜಿಲ್ಲಾಧಿಕಾರಿಗಳು ಪ್ರಿಸನ್ ಸಿಸ್ಟಮ್ ಅಡಿಯಲ್ಲಿ ಟಿವಿಯನ್ನು ಒದಗಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಸೆಲ್ನಲ್ಲಿ ಟಿವಿ ನೋಡಿ ಸೈಲೆಂಟ್ ಆದಂಥ ದರ್ಶನ್, ಆದರೆ ಸರ್ಕಾರಿ ಚಾನೆಲ್ಗಳನ್ನು ಏನು ದೂರದರ್ಶನದ ಚಾನೆಲ್ಗಳಿರುತ್ತೆ ಅದನ್ನು ಮಾತ್ರ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಸರ್ಕಾರಿ ಚಾನೆಲ್ಗಳ ವೀಕ್ಷಣೆಗೆ ಅವಕಾಶ, ಉಳಿದಿರೋದನ್ನು ಅಲ್ಲಿ ಆಫ್ ಮಾಡಿಸಲಾಗಿದೆ. ಅಂದರೆ ಅಲ್ಲಿ ಆಕ್ಸಸ್ ಇಲ್ಲ. ಸೊ ಟಿವಿಗಾಗಿ ಕಳೆದ 15 ದಿನಗಳಿಂದ ದರ್ಶನ್ ಟಿವಿ ಬೇಕು ಅಂತ ಕೇಳ್ತಾನೆ ಇದ್ರು. ಸೊ ಅದಾದಮೇಲೆ ಟಿವಿಗೆ ಪರ್ಮಿಷನ್ ಸಿಕ್ಕಿದೆ. ಆದರೆ ಟಿವಿ ಸಿಕ್ಕಿದ್ರೂ ಕೂಡ ಎಲ್ಲ ಚಾನೆಲ್ಗಳನ್ನು ನೋಡೋದಕ್ಕೆ ಅವಕಾಶ ಇಲ್ಲ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. ಆರಾಮಾಗಿ ಕುಳಿತುಕೊಳ್ಳೋಕೆ ಚೇರ್ ಬೇಕು ಅಂತ ಬೇಡಿಕೆ ಇಟ್ಟಂತ ದಾಸ. ಸರ್ಜಿಕಲ್ ಕಮೋಡ್ ಆಯಿತು, ಟಿವಿ ವಿಟಮಿನ್ ಮಾತ್ರೆ ಆಯಿತು. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂರುವಂತ ಚೇರ್ ಬೇಕು, ಮೆತ್ತನೆ ದಿಂಬು ಬೇಕು ಅಂತ ಕೂಡ ದರ್ಶನ್ ಕೇಳಿದ್ರು. ನಿನ್ನೆ ನ್ಯಾಯಾಧೀಶರ ಬಳಿ ಚೇರ್ ಬೇಡಿಕೆ ಇಟ್ಟಿದ್ದಂಥ ವಕೀಲರು ಚೇರ್ ಕೊಡ್ತಿಲ್ಲ ಅಂತ ಆರೋಪ ಮಾಡಿದಂಥ ದರ್ಶನ್ ಪರ ವಕೀಲರು ನಿನ್ನೆ ನ್ಯಾಯಾಧೀಶರ ಬಳಿ ಒಂದು ಬೇಡಿಕೆಯನ್ನು ಇಡಲಾಗಿತ್ತು, ಚೇರನ್ನು ಕೊಡಿ ಅಂತ. ಆದರೆ ಚೇರನ್ನು ಕೊಡೋ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಜಿಲ್ಲಾಧಿಕಾರಿಗಳು. ಕೋರ್ಟ್ ಆರ್ಡರ್ ಬಂದರೆ ಮಾತ್ರ ಕೊಡೋದಾಗಿ ತೀರ್ಮಾನ ಮಾಡಿದ್ದಾರೆ. ಆರಂಭದಲ್ಲಿ ಈ ಮನೆ ಊಟ ಬೇಕು ಅಂತ ಇತ್ತು. ಅದಾದಮೇಲೆ ಇಲ್ಲಿ ಬಳ್ಳಾರಿ ಬಂದ ಮೇಲೆ ಮೆತ್ತನೆ ದಿಂಬು ಬೇಕು, ಸರ್ಜಿಕಲ್ ಚೇರ್ ಬೇಕು, ಟಿವಿ ಬೇಕು, ಹಾಗೆ ವಿಟಮಿನ್ ಟ್ಯಾಬ್ಲೆಟ್ಸ್ಗಳು ಬೇಕು ಅಂತ ಒಂದು ಲಿಸ್ಟೇ ಇತ್ತು ದರ್ಶನ್ದು. ಅದಾದಮೇಲೆ ಈಗ ಕೂತ್ಕೊಂಡು ಒಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಕೆ ಒಂದು ಚೇರ್ ಬೇಕು ಅಂತ ಅಲ್ಲಿ ಕೇಳ್ಕೊಳ್ಳಾಗಿದೆ. ಸೊ ಇದಕ್ಕೆ ದರ್ಶನ್ ಬೇಡಿಕೆಗೆ ಇದನ್ನು ವಕೀಲರು ಕೂಡ ತಿಳಿಸಿದ್ದಾರೆ ನ್ಯಾಯಾಧೀಶರಿಗೆ. ಆದರೆ ಅದರ ಬಗ್ಗೆ ಇನ್ನೂ ಕೂಡ ನಮಗೆ ಕೋರ್ಟ್ ಆರ್ಡರ್ ಬಂದರೆ ಮಾತ್ರ ನಾವು ಆ ಒಂದು ಚೇರನ್ನು ಕೊಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ವೆಯ್ಟ್ ಮಾಡ್ತಿದ್ದಾರೆ. ಒಂದು ವೇಳೆ ಕೋರ್ಟ್ ಆರ್ಡರ್ ಬಂದರೆ ಕೊಡೋಣ ಅಂತ.